ತಿನ್ನಬೇಕು ಫಸ್ಟು, ಇಲ್ಲಾಂದರೆ ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ಇಷ್ಟೊತ್ತಾಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಷ್ಟೊತ್ತಿಗೆ. ಓಕೆ ಫ್ರೆಂಡ್ಸ್, ಇವಾಗ ಟೊಮಟೊ ಬಾತ್ ಮಾಡ್ತೀನಿ. ನಾನು ಯಾವ ಥರ ಟೊಮಟೊ ಬಾತ್ ಮಾಡೋದು ಕಲ್ತಿದ್ದು ಆ ಥರ ಟೊಮಟೊ ಬಾತ್ ಮಾಡೋಣ ಅಂತ ಇವತ್ತು ಆ ಥರ ಟೊಮಟೊ ಬಾತ್ ಮಾಡ್ತೀನಿ. ನಾನು ಫಸ್ಟ್ ಅಡುಗೆ ಮಾಡೋವಾಗ ನಾನು ಯಾವ ಥರ ಮಾಡ್ತಾಯಿದ್ದೆ ಆ ಟೊಮಟೊ ಬಾತ್ನ, ನಾನೇ ಕಲ್ತಿರೋ ಅಂಥ ಟೊಮಟೊ ಬಾತ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಮಾತಾಡೋಕ್ಕಾಗಲ್ಲ, ನನ್ನ ಕೈಲಿ ತುಂಬ ಸುಸ್ತಾಗ್ತಾಯಿದೆ. ಅದಕ್ಕೆ ಇವಾಗ ಫಸ್ಟು ಮಾಡಿ ತಿಂದುಬಿಟ್ಟು ಆಮೇಲೆ ನೋಡೋಣ ಮುಂದೆ ಏನು ಮಾಡಬೇಕು ಅಂತ. ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಐಬ್ರೂ ಮಾಡಿಸ್ಬೇಕು ಫ್ರೆಂಡ್ಸ್. ನೋಡಿ ಇವಾಗ ಬೆಳ್ಕೊಂಬಿಟ್ಟಿದೆ ಐಬ್ರೂ ಎಲ್ಲ. ನೆಕ್ಸ್ಟು 15ನೇ ತಾರೀಕು ನನ್ನ ವೆಡ್ಡಿಂಗ್ ಡೇ ಇದೆ, ಆವಾಗ ಹೋಗಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸಾಮಾನ್ಯವಾಗಿ ಮನೇಲಿ ಪೂಜೆ ಮಾಡಿದ್ರೆ ಇಷ್ಟಾಗಲ ಕುಂಕುಮ ಇಡಲೇಬೇಕು ಫ್ರೆಂಡ್ಸ್. ಇಷ್ಟಾಗಲ ಅಂದರೆ ಅದು ಬೊಟ್ಟು ಮೇಲೆ ಇಟ್ಟಿದ್ದೀನಿ, ನಾವು ಇಡ್ತೀರಲ್ಲ ಸ್ಟಿಕ್ಕರ್ ಮೇಲೆ, ಅದ್ರ ಮೇಲೆ ಇಟ್ಟಿದ್ದೀನಿ. ನೋಡಿ ಫಸ್ಟೆಲ್ಲ ನಾನು ಇಲ್ಲಿ ಇಡ್ತಾಯಿದ್ದೆ ಕುಂಕುಮ ಇಟ್ಟು ಯಾವ ಥರ ಆಗಿದೆ, ಅದಕ್ಕೆ ಇವಾಗ ಇಡ್ತಾಯಿಲ್ಲ, ಬರೀ ಸ್ಟಿಕ್ಕರ್ ಮೇಲೆ ಇಡ್ತೀನಿ. ಓಕೆ ಫ್ರೆಂಡ್ಸ್, ಜಾಸ್ತಿ ಸಾರಿ, ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ತೀನಿ. ಟೊಮಟೊ ಬಾತ್ ನಾನು ಯಾವ ಥರ ಮಾಡ್ತೀನಿ ಅದನ್ನ ಶೇರ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ನಾನು ಫಸ್ಟು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಫೋನಲ್ಲಿ ಚಾರ್ಜಿಂಗ್ ಖಾಲಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಚಾರ್ಜಿಂಗ್ ಹಾಕ್ಕೊಂಡು ಸ್ವಲ್ಪ ಚಾರ್ಜಿಂಗ್ ಆಗಲಿ, ಆ ಚಾರ್ಜಿಂಗ್ ಆಗೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ಯಾವ ಥರ ಮಾಡೋದು, ನಾನು ಯಾವ ಥರ ಮಾಡ್ತಾಯಿದ್ದೆ ಟೊಮಟೊ ಬಾತ್ನ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆ ಬಾಯ್ ಫ್ರೆಂಡ್ಸ್, ಬನ್ನಿ. ಮತ್ತೆ ಸಿಮೆಂಟ್ ಹಾಕ್ತೀಯಾ? ಸಿಮೆಂಟ್ ಹಾಕ್ತೀಯಾ ಮತ್ತೆ? ಏನು ಕಲ್ಗಳು? ಹಾಂ, ಹೊಲ್ದ ಹತ್ರ ಏನಾರ ಪೈರು ಚೆನ್ನಾಗಿ ಬಂದೈತಾ? ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ನಾನು ಟೊಮೊಟೊ ಬಾತ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಇಲ್ಲಿ ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಏನೆಲ್ಲ ಇಟ್ಕೊಂಡಿದ್ದೀನಿ ನೋಡೋಣ. ನೋಡಿ, ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ, ಒಂದು ಚಿಕ್ಕ ಸೈಜ್ದು ನಾನೊಂದು 4ರಿಂದ 5 ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 2 ಗೆಡ್ಡೆ, ಚಿಕ್ಕದೊಂದು 2 ಗೆಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದು 4ರಿಂದ 5 ಕರಿಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 3 ಲವಂಗ, ಒಂದಿಷ್ಟೇ ಚಕ್ಕೆ, ಮತ್ತು ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಿಷ್ಟು ಫ್ರೈ ಮಾಡ್ಕೊಳೋದಕ್ಕೆ ಇದಿಷ್ಟು. ಮತ್ತು ಇಲ್ಲಿ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, 1 ಹಿಡಿ ಅಂದರೆ ಒಂದಿಷ್ಟು ಅಷ್ಟೇ. ಮತ್ತು ಇಲ್ಲಿ ಹಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಬೋದು, ಇಲ್ಲ ಖಾರದ ಪುಡಿ ಆದರೂ ಹಾಕ್ಕೊಬೋದು. ನಾನು ಖಾರದ ಪುಡಿನೂ ಹಾಕಬೇಕು ಅಂತ ಅದಕ್ಕೆ ಸ್ವಲ್ಪ ಹಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮತ್ತು ಒಂದು 2 ಸ್ಪೂನು ಕೊಬ್ಬರಿ ತೊಗೊಂಡಿದ್ದೀನಿ. ಇದಿಷ್ಟು ಫ್ರೈ ಮಾಡ್ಕೊಳಕ್ಕೆ. ಇನ್ನು ಒಗ್ಗರಣೆಗೆ ನೋಡೋದಾದರೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 2 ಗೆಡ್ಡೆ ಈರುಳ್ಳಿ, ಮತ್ತು ಒಂದು 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ. ಇಲ್ಲಿ ಇದು ಮಾಮೂಲಿ ಪಲಾವ್ ಐಟಮ್ಸ್ ಬೇಕಲ್ಲ, ಜೀರಿಗೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಒಂದೇ ಒಂದು ಏಲಕ್ಕಿ, ಒಂದು 4 ಕಾಳು ಮೆಣಸು, ಇದು ಕಲ್ಲುವ ಸ್ಮೆಲ್ಗೆ ಚೆನ್ನಾಗಿರುತ್ತೆ ಅಂತ. ಮತ್ತು ಇಲ್ಲಿ ಸ್ವಲ್ಪ ಇದೆ ಕಸೂರಿ ಮೆಂತೆ, ಇದನ್ನೂ ಹಾಕೋಣ. ಇವಾಗ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಅದಕ್ಕೆ
ಇವಾಗ ಫಸ್ಟಿಗೆ ನಾನು ಸ್ವಲ್ಪ ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಎಣ್ಣೆ ಮತ್ತು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಅದರಲ್ಲೇ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸು ಸಹ ಹಾಕಿದ್ದೀನಿ. ಒಂದೇ ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ ಆಗಲೇ ತೋರಿಸ್ದಂಗೆ. ಮತ್ತು ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಟ್ಕೊಂಡಿದ್ನಲ್ಲ ಅದು ಸಹ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ನಾವು ಆವಾಗಲೇ ಹಾಕ್ಕೊಬೇಕಾಯಿತು, ಸಾರಿ ಹಣ್ಮೆಣ್ಸಿನ್ಕಾಯಿ ನಾನು ಇವಾಗ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಬೇಕಾದ್ರೇ ಆವಾಗಲೇ ಹಾಕಿ ಫ್ರೈ ಮಾಡ್ಕೊಬೋದು. ನಾನು ಕೊತ್ತಂಬರಿ ಪುದೀನ ಜೊತೆ ಇಟ್ಬಿಟ್ಟಿದ್ನಲ್ಲ, ಹಂಗಾಗಿ ನೋಡ್ಕೊಂಡಿರಲಿಲ್ಲ. ಇವಾಗ ಅದಷ್ಟು ಫ್ರೈ ಮಾಡಿ ಅದು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಅದನ್ನ ಆಮೇಲೆ ರುಬ್ಕೊಬೇಕು ತಣ್ಣಗಾದ್ಮೇಲೆ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ನಾನು ಒಗ್ಗರಣೆಗೆ ಈ ಪಲಾವ್ ಐಟಮ್ಸ್ ಎಲ್ಲ ಏನೆಲ್ಲ ಇದೆಯೋ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಮೀಡಿಯಮ್ ಸೈಜ್ದು ಒಂದು ದಪ್ಪದು ಈರುಳ್ಳಿ ಮತ್ತು 2 ಸೈಜು ಟೊಮೊಟೊನ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅನ್ನದಲ್ಲಿ ಟೊಮೊಟೊ ಬಾತ್ಗೆ ಟೊಮೊಟೊ ಸಿಕ್ಕಿದ್ರೇ ಚೆನ್ನಾಗಿರೋದು. ಇವಾಗ ಅದಷ್ಟು ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು 1 ಸ್ಪೂನು ಧನಿಯಾ ಪುಡಿ, ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೇಕು. ಇದು ಮಸಾಲೆ ರುಬ್ಬಿರೋ ಮಸಾಲೆ ಹಾಕ್ದಿದ್ದಕ್ಕೆ ಮುಂಚೆನೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಅದಷ್ಟು ಹಾಕ್ಬಿಟ್ಟು ರುಬ್ಬಿರೋಂಥ ಮಸಾಲೆನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವಾಗ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸ್ ಅಳತೆಯಲ್ಲಿ ನಾನು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದ ಆದಮೇಲೆ ಇವಾಗ ಅಕ್ಕಿ ತೊಳೆದು ಹಾಕ್ಕೊತಾ ಇದ್ದೀನಿ. ನೆನೆಸಿಟ್ಟಿದ್ದೆ ಹಾಕ್ಕೊಂಡು ಇವಾಗ ನೀವು ಬೇಕಾದರೆ ಇದಕ್ಕೆ ತುಪ್ಪ ಎಲ್ಲ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಅಕ್ಕಿ ಎಲ್ಲ ಹಾಕಿ ಆದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಹಾಕಿಬಿಟ್ಟು ಉಪ್ಪು ಖಾರ ನೋಡಿಕೊಂಡು ಲಾಸ್ಟಲ್ಲಿ ಕಸೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನಿಂಬೆಹಣ್ಣು ಮತ್ತು ಮೊಸರು ಎಲ್ಲ ಏನೂ ಬೇಡ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ. ಕಸ್ತೂರಿ ಮೆಂತ್ಯನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಅದನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಅದನ್ನೆಲ್ಲ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಸ್ವಲ್ಪ ತಳ ಅಂಟ್ತಿದ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ಕಮ್ಮಿ ಊರಿನಲ್ಲೇ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಈ ದಮ್ ಅಂತಾರಲ್ಲ ಅಷ್ಟೇ. 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಸ್ವಲ್ಪ ಮೊಸರಿದೆ, ಮೊಸರು ಬಜ್ಜಿಗೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇನ್ನು ಅಷ್ಟರಲ್ಲಿ ಮೊಸರು ಬಜ್ಜಿ ಮಾಡಿಕೊಂಡು ಇದೆಲ್ಲ ಕ್ಲೀನ್ ಮಾಡ್ಕೊಂಡಷ್ಟರಲ್ಲಿ ಕುಕ್ಕರ್ ಕೂಗಿರುತ್ತೆ, ಆವಾಗ ಆರಾಮಾಗಿ ಹಾಕ್ಕೊಂಡು ತಿನ್ಬೋದು. ಇಲ್ಲ ಇದೆಲ್ಲ ಹಾಗೆ ಇಟ್ಕೊಂಡು ನಾವೇನಾದರೂ ತಿಂದ ಆದಮೇಲೆ ಮತ್ತೆ ಕೆಲಸ ಮಾಡೋದಕ್ಕಾಗಲ್ಲ, ಇಂಟ್ರೆಸ್ಟ್ ಇರಲ್ಲ. ಯಾಕೆಂದರೆ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀರಲ್ವ, ಅದಕ್ಕೆ ಎಲ್ಲ ಒಟ್ಟಿಗೆ ಮಾಡಿಬಿಟ್ಟು ಆಮೇಲೆ ಲಾಸ್ಟ್ ತಿಂದು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಯಾಕೆಂದರೆ ಇವಾಗ ನನ್ನ ಪರಿಸ್ಥಿತಿನೂ ಹಂಗೆ ಆಗಿದೆ ಫ್ರೆಂಡ್ಸ್, ತುಂಬ ಟಯರ್ಡ್ ಹೋಗ್ಬಿಟ್ಟಿದ್ದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲಾಸ್ಟಲ್ಲಿ ಆಮೇಲೆ ಹಾಕ್ತೀನಿ, ಇವಾಗ ಹಾಕಲ್ಲ. ಸ್ವಲ್ಪ ಮೊಸರು ಬಜ್ಜಿಗೂ ಆಗುತ್ತೆ. ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡ್ಕೊಂಡು ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ಟೆ ಅಂತೂ ಇರಲೇಬೇಕು ಫ್ರೆಂಡ್ಸ್. ಬಟ್ಟೆ ಇಲ್ಲ ಅಂತಂದರೆ ನನಗೆ ಮರೆತು ಸಹ ನಾನು ಹಿಂಗೆ ಅಂದ್ಕೊಳಕ್ಕೆ ಹೋಗಲ್ಲ. ಆ ನೈಟಿನೇ ಆಗಿರ್ಬೋದು ಮತ್ತು ಸ್ಯಾರಿ ಡ್ರೆಸ್ ಆಗಿರ್ಬೋದು, ನನಗೆ ಇಷ್ಟನೇ ಆಗಲ್ಲ ಈ ಥರ ಹಿಂಗೆ ಅಂದ್ಕೊಳಕ್ಕೆ. ಬಟ್ಟೆ ಮಾತ್ರ ಇಟ್ಕೊಂಡೇ ಇರ್ತೀನಿ. ನೋಡ್ಬೋದು ಅಲ್ಲಿ ಒಂದು ಬಟ್ಟೆ ಇದೆ, ಇದು ನೆನ್ನೆ ಯೂಸ್ ಮಾಡಿರೋ ಬಟ್ಟೆ, ಇವಾಗ ಸದ್ಯಕ್ಕೆ ಇಲ್ಲ ಹಾಕಿದ್ದೀನಿ. ಮತ್ತು ಇದು ಕಲ್ಲು ಬಟ್ಟೆ ಒರೆಸೋದಕ್ಕೆ ಅದಕ್ಕೆ ಸಪ್ರೇಟ್ ಇಟ್ಕೊಳ್ತೀನಿ, ಇದು ಕೈ ಒರೆಸೋದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ನನಗೆ ಇರಲೇಬೇಕು ಅಡುಗೆ ಮನೇಲಿ ಬಟ್ಟೆ ಮಾತ್ರ 1 2 ರಿಂದ 3 ಬಟ್ಟೆ ಇರಲೇಬೇಕು ಫ್ರೆಂಡ್ಸ್. ಓಕೆ, ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಂದ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ ನಿಮಗೆ. ಅದೆಲ್ಲ ಅಷ್ಟು ಕ್ಲೀನ್ ಮಾಡಿಕೊಂಡು ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲೂ ಇಲ್ಲಿ ಟೊಮೊಟೊ ಬಾತು ರೆಡಿ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಅಂಟ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ತಳ ಅಂಟಿಲ್ಲ, ಪರವಾಗಿಲ್ಲ, ಚೆನ್ನಾಗೇ ಆಗಿತ್ತು. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಟೊಮೊಟೊ ಬಾತ್ ಪರಿಮಳ ಸೂಪರಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಬೇಕಾದರೆ ರೇಷನ್ ಅಕ್ಕಿನಲ್ಲೂ ಮಾಡ್ಬೋದು. ನಾನು ಅವಾಗ ರೇಷನ್ ಅಕ್ಕಿನಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿದ್ದು. ನಾನು ಇದು ಮಾಡಬೇಕಾದ್ರೆ ನನಗೆ ನಿಜವಾಗ್ಲೂ ಫ್ರೆಂಡ್ಸ್, ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಈ ಟೊಮೊಟೊ ಬಾತು ಮಾಡೋದು ಕಲ್ತಿದ್ದು. ಇದನ್ನು ನಾನು ಈ ಟೊಮೊಟೊ ಬಾತಾಗಲಿ ಮತ್ತು ನಾನು ಆವಾಗ ಫಸ್ಟ್ ಟೈಮ್ ಮಾಡಿರೋಂಥ ಪಲಾವಾಗಿ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ನಾನು ಆವಾಗ ಕಲ್ತಿದ್ದು ನನಗೆ ಯಾವ ಥರ ಅನಿಸಿತ್ತು ನಾನು ಅದನ್ನ ಮಾಡೋದು, ಅದೇ ಥರನೇ ಇವಾಗಲೂ ಸಹ ಆವಾಗವಾಗ ಮಾಡಿಕೊಂಡು ತಿಂತೀನಿ. ಇವಾಗ ನೋಡಿ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಒಂದು ಕಪ್ಪಿಗೆ ಬಿಸಿ ಇತ್ತು, ಅದನ್ನ ಎತ್ತೋದಕ್ಕೆ ಆಗಿರಲಿಲ್ಲ. ಅದಕ್ಕೆ ಟೊಮೊಟೊ ಬಾತ್ ಬಟ್ಲಲ್ಲಿ ಹಾಕ್ಕೊಂಡಿದ್ದಾನೆ, ಅದ್ರ ಮೇಲೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಈ ಥರ ತೆಗಿತಾ ಇದ್ದೀನಿ. ಡಿಸೈನ್ ಮಾಡೋಣ ಅಂತ ನೋಡಿದೆ, ಬೇಡ ಸಾಕು ಇಷ್ಟೇ, ಇದು ಮೊಸರು ಬಜ್ಜಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಬಿಸಿ ಇತ್ತು ಫ್ರೆಂಡ್ಸ್, ತೆಗಿಯೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ
ಸೂಪರಾಗಿತ್ತು ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನನಗಂತೂ ನಿಜವಾಗ್ಲೂ ಈ ಥರ ಟೊಮೊಟೊ ಬಾತು ಆವಾಗವಾಗ ಮಾಡ್ಕೊಂಡು ತಿಂತಾದರೂ ತುಂಬಾ ಖುಷಿ ಆಗುತ್ತೆ. ಇವಾಗ ಅದಕ್ಕೆ ಮೊಸರು ಬಜ್ಜಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಚಟ್ನಿ ಏನು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಚೆನ್ನಾಗಿರೋದಿಲ್ಲ. ಯಾಕೆಂದರೆ ನಾವು ಮಸಾಲೆ ಎಲ್ಲ ಫ್ರೈ ಮಾಡಿ ರುಬ್ಬಿರ್ತೀರಲ್ವ, ಅದಕ್ಕೆ. ನಮ್ಮ ಯಜಮಾನರು ಸಹ ಹಾಗೆ ಊಟಕ್ಕೆ ಬಂದರು, ಅವ್ರಿಗೂ ಹಾಕ್ಕೊಟ್ಬಿಟ್ಟು ಈಗ ನಾನು ಸಹ ಊಟ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ. ಒಂದೇ ಥರ ಟೊಮೊಟೊ ಬಾತು ತಿಂದು ಬೇಜಾರಾಗಿರೋರು ಒಂದ್ಸರಿ ಈ ಥರ ಮಾಡಿ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮತ್ತು ಇನ್ನೊಂದು ಹೇಳ್ತೀನಿ, ಇದನ್ನು ರೇಷನ್ ಅಕ್ಕಿನಲ್ಲಿ ಮಾಡಿ ಸ್ವಲ್ಪ ಗಂಜಿಯಾಗಿ ಮಾಡಿದ್ರೆ ಇನ್ನೂ ಟೇಸ್ಟ್ ಸೂಪರಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಟೊಮೊಟೊ ಬಾತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಹೊಸಬ್ರು, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರೋರು ನೋಡಿರೋರಿಗೆ ತುಂಬ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.